ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. जीजाबाई, जीजाबाई, जीजाबाई. ಇಷ್ಟೊಂದು ಕೋಪ ಒಳ್ಳೆಯದಲ್ಲ. ಕೆಲವೊಂದು ಸಲ ಬರೋ ಸನ್ನಿವೇಶಗಳನ್ನು ಸೂಕ್ಷ್ಮವಾಗಿ ಸ್ವೀಕರಿಸಬೇಕಾಗತ್ತೆ, ಹಾಗೆ ಅದನ್ನು ಒಪ್ಕೋಬೇಕಾಗತ್ತೆ. ಒಂದು ಸಲ ಮನೆ ಬಿಟ್ಟು ಕೊರೆಗಾವ್ಗೆ ಹೋಗಿದ್ದೆ. ಏನು ಸಿಕ್ತು? ಕೊನೆಗೆ ಇಲ್ಲೇ ಬರ್ಬೇಕಾಗಿ ಬಂತಲ್ಲ. ಹೌದು, ಬಂದಿದ್ದೆ. ಹೌದು, ವಾಪಸ್ ಬಂದಿದ್ದೆ. ಯಾಕೆಂದ್ರೆ ಈ ಮನೆ ನಂದು ಅಂತಿತ್ತು. ಆಗ ಇದು ನನ್ನ ಮನೆನೇ. ಆದ್ರೆ ಈಗ ನಂಗೆ ವಿಧವೆ ಆಗಿದ್ದಿದ್ದೆ ವಾಸಿ. ನಿಮ್ ಜೊತೆ ನನ್ನ ಮದ್ವೆನೇ ಆಗ್ಬಾರ್ದಿತ್ತು ಅನ್ನಿಸ್ತಿದೆ. ಯಾಕೆಂದ್ರೆ ಸಂಬಂಧ ಅನ್ನೋದು ಜವಾಬ್ದಾರಿ ಜೊತೆಗೆ ಬರೋ ಅಂಥದ್ದು. ಮದುವೆ ಆಗದೆ, ನೀವು ಇಲ್ಲದೆ ವಿಧವೆ ಆಗಿ ಇದ್ದಿದ್ರೆ ನನ್ನ ಜೀವನ ಎಷ್ಟೋ ಚೆನ್ನಾಗಿರೋದು. ನನ್ನ ಎಲ್ಲ ಕನಸು ನುಚ್ಚುನೂರಾಗಿದೆ. ಇಲ್ಲ, ನುಚ್ಚುನೂರಾಗಿಲ್ಲ. ನಿಮಗೆ ನಿಮ್ಮ ಮಗನ ಮೇಲಿರೋ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ನನ್ನ ಜೀವನನ, ನನ್ನ ಕನಸುಗಳನ್ನ ನುಚ್ಚು ನೂರು ಮಾಡಿದೆ. ನನ್ನ ಕನಸುಗಳಿಗೆ ಕೊಳ್ಳಿ ಇಟ್ಟಿದ್ದೀರಾ ನೀವು. ನೋಡು ಜಿಜಾಬಾಯಿ, ನನಗನ್ಸುತ್ತೆ ಇನ್ನೂ ಹೆಚ್ಚು ದಿನ ನಾನಿನ್ನು ಬದುಕಲ್ಲ ಅಂತ. ನಾನು ಹೆದರಿಸ್ತಾ ಇಲ್ಲ ನಿನ್ನ. ನನಗನ್ಸಿದ್ದು ಹೇಳ್ತಾ ಇದ್ದೀನಿ. ಏನು ಗೊತ್ತಾ ಜಿಜಾಬಾಯಿ, ಬದುಕಬೇಕನ್ನೋ ಆಸೆನ ನನಗೆ ಕಮ್ಮಿ ಆಗ್ತಾ ಇದೆ. ಸಂಘರ್ಷದಿಂದ ಬದುಕಬೇಕನ್ನೋ ಆಸೆ ನನಗೆ ಕುಗ್ಗೋಗಿದೆ. ನನಗನ್ನಿಸ್ತಿದೆ, ಈ ಮನೇನ ಮತ್ತೆ ಮಕ್ಕಳನ್ನ ನೋಡ್ಕೊಂಡ್ರೆ ಸಾಕು, ಮುಂದೆ ನೆಮ್ಮದಿಯಾಗಿ ಕಣ್ಮುಚ್ಕೊಳ್ತೇನೆ. ಅರೆ ಹೌದು ಜಿಜಾಬಾಯಿ, ನನಗೂ ಅನ್ನಿಸ್ತಿದೆ ನೀನು ವಿಧವೆ ಆಗಿ ಮುಂದೆ ಚೆನ್ನಾಗಿರ್ತೀಯ. ನಾನು ನಿನ್ನ ಜೊತೆ ಸರಿಯಾಗಿ ನಡ್ಕೊಳ್ಳಿಲ್ಲ. ಅದಕ್ಕಿಂತ ದೊಡ್ಡ ಪಾಪ ಏನು ಅಂದರೆ, ನಾನು ನಿನ್ನ ತಾಯಿತನನೇ ಕಸ್ಕೊಂಡ್ಬಿಟ್ಟಿದ್ದೀನಿ. ಆ ದುಃಖ ಇಲ್ಲಿವರೆಗೂ, ಈ ಕ್ಷಣದವರೆಗೂ ಇದೆ. ಆದ್ರಿಂದ ಮತ್ತೆ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೇನೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಸಾಕು ಅನಿಸ್ತದೆ ಜಿಜಾಬಾಯಿ, ನನಗೆ ಸಾಕನಿಸ್ತದೆ.
ಭೀಮರಾವ್, ಭೀಮರಾವ್! ನಮಸ್ತೆ. ನಮಸ್ತೆ. ಭೀಮರಾವ್, ಏನ್ ನಿರ್ಧಾರ ಮಾಡಿದೆ? ವಡೋದರಾಗ ಬರ್ತಿದ್ಯೋ ಇಲ್ವೋ? ಅವನೆಲ್ಲೂ ಬರಲ್ಲ. ಭೀಮ ಒಡೋದಕ್ಕೆ ಬರಲ್ಲ. ಇಲ್ಲ, ಹಾಗಲ್ಲ. ನಾನು ಬರ್ತೀನಿ. ಆದರೆ ಅಪ್ಪ ಸಂಪೂರ್ಣವಾಗಿ ಒಪ್ಪದ ಮೇಲೆ ಮಾತ್ರ. ಈ ವಿಷಯದಲ್ಲಿ ಮಹಾರಾಜರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಏನ್ ನಿರ್ಧಾರ? ತಗೋ, ಜೋರಾಗಿ ಓದು. ನನ್ನ ಗಮನಕ್ಕೆ ಬಂದ ಪ್ರಕಾರ ಭೀಮನ ತಂದೆ ಭೀಮನ್ನ ವಿದೇಶಕ್ಕೆ ಕಳಿಸ್ಬೇಕು ಅಂತಿದ್ದಾರೆ. ಇನ್ನು 7 ದಿನಗಳ ಒಳಗಾಗಿ ವಿದ್ಯಾರ್ಥಿ ವೇತನದ 3 ಪಟ್ಟು ಹಣವನ್ನು ವಾಪಸ್ಸು ನೀಡಿದ್ದಲ್ಲಿ ಹಾಗೂ ಭೀಮನನ್ನು ವಿದೇಶಕ್ಕೆ ಕಳಿಸಿದ್ದಲ್ಲಿ ಆತನನ್ನು ಒಪ್ಪಂದದಿಂದ ಮುಕ್ತಗೊಳಿಸಲಾಗುವುದು. ಒಂದು ವೇಳೆ ಹಣ ವಾಪಸ್ಸು ನೀಡಿಲ್ಲವಾದಲ್ಲಿ ಅಥವಾ ಹಣ ವಾಪಸ್ಸು ನೀಡಿ ವಿದೇಶಕ್ಕೆ ಹೋಗದೇ ಇದ್ದಲ್ಲಿ ಆಗ ಭೀಮರಾವ್ ವಡೋದರಕ್ಕೆ ಬರಲೇಬೇಕಾಗುತ್ತದೆ. ಇದಕ್ಕೆ ಅಡ್ಡವಾಗಿ ಯಾರೇ ಬಂದರೂ ಅವರು ಕಾನೂನಿನಡಿ ಅಪರಾಧಿ ಎನ್ನಿಸಿಕೊಳ್ಳುತ್ತಾರೆ. ಹಾಗೂ ಶಿಕ್ಷೆಗೆ ಗುರಿಪಡಿಸಲಾಗುವುದು. ಆಗ್ಲಿ, ನಾನು ಸಿದ್ಧ ಇದ್ದೀನಿ. ಭೀಮನ್ನ ಈ ಒಪ್ಪಂದದಿಂದ ಮುಕ್ತಗೊಳಿಸೋದಕ್ಕೆ ಅದೆಷ್ಟೇ ಷರತ್ತಿರಲಿ ಅದನ್ನು ಪೂರ್ಣಗೊಳಿಸ್ತೀನಿ. ಈಗ ನೀವು ಹೊರಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನು ಹೊರಡ್ತೀವಿ. ಆದರೆ ಇನ್ನೊಂದು ವಾರದ ನಂತರ ಮತ್ತೆ ಬರ್ತೀವಿ, ಭೀಮರಾವ್ನ ಕರ್ಕೊಂಡು ಹೋಗ್ಲಿಕ್ಕೆ. ಇಲ್ಲ, ಭೀಮರಾವ್ ವಿದೇಶಕ್ಕೆ ಹೋಗೋ ಸಂತೋಷಕ್ಕೆ ಸಿಹಿ ಹಂಚ್ಕೊಳ್ಳೋಕ್ಕೆ. ಇದನ್ನು ನಿಮ್ಮೆಲ್ಲರಿಗೂ ತಿಳಿಸಕ್ಕೆ ಮಹಾರಾಜರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ನಾವಿಲ್ಲಿ ಬಂದಿರೋದು. ಏನ್ ಹೇಳಿದ್ರಿ ಅಪ್ಪ ನೀವು? ಅಲ್ಲ, ಎಷ್ಟು ಹಣ ಕೊಡಬೇಕು ಅಂತ ಅಂದಾಜಾದ್ರೂ ಹಾಕಿದ್ರ? ಅದೆಷ್ಟೇ ಆದರೂ ಪರವಾಗಿಲ್ಲ. ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶನ ನಾನು ಉಪಯೋಗಿಸ್ಕೋಬೇಕು ಅಂತಿದ್ದೀನಿ. ಅಪ್ಪ, ನಿಮಗೆ ಯಾಕೆ ನನ್ನ ಮಾತು ಅರ್ಥ ಆಗ್ತಿಲ್ಲ? ನಾವು ಅಷ್ಟೊಂದು ಹಣ ವಾಪಸ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ತುಂಬಾ ದೊಡ್ಡ ಮೊತ್ತ ಅಪ್ಪ. ನೀನು ಒಳಗೆ ಹೋಗು. ನನಗೆ ಸ್ವಲ್ಪ ಯೋಚನೆ ಮಾಡಕ್ ಬಿಡು, ಮುಂದೆ ಏನು ಮಾಡಬೇಕು ಅಂತ. ಒಳಗೋಗು. ಮೀರಾ, ನಾವು ಭೀಮನ್ನ ಅದೆಷ್ಟೇ ಕಷ್ಟ ಆದರೂ ಸರಿ ವಿದೇಶಕ್ಕೆ ಕಳಿಸ್ಲೇಬೇಕು.
ನಿಮ್ಮಲ್ಲಿ ಎಷ್ಟು ಜನ ನನ್ನ ಜೊತೆ ನಿಲ್ತೀರಾ? ಭೀಮನ್ನ ಓಡೋದ ಕಲ್ಸ ಬದಲು ವಿದೇಶಕ್ಕೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ರಮಾ ಅಪ್ಪಂಗೆ ಹೇಗೆ ಹೇಳಿ ನಾನು? ಯಾರ ಕೈಯಲ್ಲಿ ಹೇಳಿಸ್ಲಿ? ಎಷ್ಟು ದೊಡ್ಡ ಮೊತ್ತ ಗೊತ್ತಾ ಅದು? ನಮ್ಮ ಕೈ ಮೀರಿತು. ಅಲ್ಲ, ಅಸಾಧ್ಯವಾದದನ್ನು ಮಾಡ್ತೀನಿ ಅನ್ನೋ ಹೊಂಬುತನ ಯಾಕೆ ಇವ್ರಿಗೆ? ಅವರು ನಿಮ್ ತಂದೆ. ಯಾವಾಗ ನೀವು ಜಾತಿ ಎಲ್ಲ ಬಂಧನ ಒಡೆದಾಕಿ ಸಮಾಜನ ಒಂದ್ಗೂಡಿಸ್ಬೇಕು ಅನ್ನೋ ಅಸಾಧ್ಯದ ಕೆಲಸ ಮಾಡ್ಬೇಕು ಅಂತ ನಿಂತಾಗ ಅವ್ರಿಷ್ಟು ಮಾಡ್ಬಾರ್ದಾ? ಆದ್ರೆ ಅದು ಹೇಗ್ ಸಾಧ್ಯ ರಮ್ಮ? ವಯಸ್ಸೆಷ್ಟಾಗಿದೆ ಗೊತ್ತಾ ಅವ್ರಿಗೆ? ಮುಂಚೆ ತರ ಅಲ್ಲ. ಎಲ್ಲಿ ಕೆಲಸ ಹುಡುಕ್ತಾರೆ, ಯಾರ್ ಕೆಲಸ ಕೊಡ್ತಾರೆ, ಏನ್ ಕೆಲಸ ಮಾಡ್ತಾರೆ. ನೋಡು ರಮ್ಮ, ಒಂದಂತೂ ಸತ್ಯ, ನಾವಿಷ್ಟು ಜನ ಸೇರಿ ಇಡೀ ವರ್ಷ ಸಂಪಾದನೆ ಮಾಡಿದ್ರು ಕೂಡ ಅಷ್ಟೊಂದು ಹಣನ ನಾವ್ ನಿಜವಾಗ್ಲೂ ಹೊಣಿಸೋದಕ್ಕಾಗಲ್ಲ. ಹಾಗಾದ್ರೆ ಹಣ ಜೋಡ್ಸಕ್ಕಾಗ್ಲಿಲ್ಲ ಅಂದ್ರೆ ವಡೋದರಾಗ್ ಹೋಗಿ. ಆದ್ರೆ ಸದ್ಯಕ್ ಮಾವ ಏನ್ ಮಾಡ್ಬೇಕು ಅಂತಿದಾರೋ ಅದನ್ ಮಾಡಕ್ ಬಿಟ್ಬಿಡಿ. ಮತ್ತೆ ನನಗನ್ಸುತ್ತೆ ನಾವು ಮಾವನ್ ಜೊತೆ ಕೈ ಜೋಡಿಸ್ಬೇಕು ಅಂತ. ಹೇಗ್ ಕೈ ಜೋಡಿಸೋದು ರಮ್ಮ? ಅವ್ರು ಮಾಡ್ತಾ ಇರೋದಂಥ ಅಸಾಧ್ಯದ ಕೆಲಸ ಅಂತ ಗೊತ್ತಿದ್ರು ಕೂಡ ನಾನು ಹೇಗೆ ಹೋಗಿ ಕೈ ಜೋಡಿಸ್ದೆ ಅವ್ರ ಜೊತೆಗೆ? ನಾನಂತೂ ಕೈ ಜೋಡಿಸ್ತೀನಿ. ಇನ್ ನೀವ್ ಯೋಚಿಸಿ, ಮಾವನ್ ಜೊತೆ ಸೇರ್ತಿರೋ ಅಥವಾ ಇಲ್ವೋ? ಯಾಕಂದ್ರೆ ಗೆಲುವು ನಿಶ್ಚಯ ಆದಾಗ ಆಗ ಹೋರಾಟಕ್ಕೆ ಅವಮಾನ ಆಗುತ್ತೆ. ಆದ್ರೆ ಸೋಲ್ ನಿಶ್ಚಯ ಆದಾಗ ಹೋರಾಟ ಪ್ರಬಲ ಆಗುತ್ತೆ. ನೀವೂ ಹೇಳ್ತಾ ಇದ್ರಲ್ಲ, ನಾನು ತಗೊಂಡಿರೋ ನಿರ್ಧಾರ ಭೀಮನ್ನ ಒಡೋದಾಗೆ ಕಳಿಸೋದು ಬೇಡ ಅನ್ನೋದು. ಅದು ಸರಿ ಅಲ್ವಾ? ಹಾಗಿದ್ರೆ ನೀವು ನನ್ನ ಜೊತೆ ಕೈ ಜೋಡಿಸ್ಬೇಕಲ್ವಾ? ನಾವೆಲ್ಲರೂ ಸೇರಿ ಹಣನ ಕೂಡಿಸಿ ಭೀಮನ್ನ ವಿದೇಶಕ್ಕೆ ಓದ್ಸಕ್ಕೆ ಕಳಿಸೋಣ. ಅಣ್ಣ, ಭೀಮ ವಡೋದರಾಗ ಹೋದ್ರೇನೆ ಒಳ್ಳೇದು ಅನ್ನಿಸ್ತಿದೆ. ಅವನೇನಾದರೂ ವಿದೇಶಕ್ಕೆ ಹೋಗ್ಬಿಟ್ಟ ಅನ್ಕೋ, ಅಲ್ಲಿಂದ ಬ್ಯಾರಿಸ್ಟರ್ ಆಗಿ ಬರ್ತಾನೆ. ಆಮೇಲೆ ನಮ್ಗೆ ಯಾರಿಗೂ ಕಿಂಚಿತ್ತೂ ಮರ್ಯಾದೆನೇ ಇರಲ್ಲ. ರಾಮ್ಜಿ, ನಿಂದು ನೀನು ನೋಡ್ಕೊ. ಇದು ನಿಮ್ಮನೆ ವಿಷಯ. ನಿಮ್ಮ ಮಗ ವಿದೇಶಕ್ಕೆ ಹೋದ್ರೆಷ್ಟು ಬಿಟ್ರೆಷ್ಟು, ನಮಗೇನಾಗೋದಿದೆ ಇದರಿಂದ? ರಾಮ್ಜಿ ಅಣ್ಣ, ನಿಮ್ ಜೊತೆ ಯಾರು ಬರ್ಲಿ ಬಿಡ್ಲಿ, ಆದ್ರೆ ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ. ನಾನು ನಿಮ್ ಜೊತೆ ಇರ್ತೀನಿ. ಅಪ್ಪ, ನಾನು ಕೂಡ ನಿಮ್ ಜೊತೆ ನಿಲ್ತೀನಿ. ತಗೊಳಪ್ಪ. ಅಂದ್ರೆ ನಿಂಗೆ ಬರೋಡಾಗ್ ಹೋಗಕ್ ಇಷ್ಟ ಇಲ್ಲ ಅಂತ ಹೇಳು. ಅಂದ್ಮೇಲೆ ಇಷ್ಟೆಲ್ಲ ನಾಟಕ ಆಡಿದ್ಯಾಕೆ? ನಾನು ಅಪ್ಪನ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದೀನಷ್ಟೆ. ಇದನ್ನ ಯಾರು ಹೇಗ್ ಬೇಕಾದ್ರೂ ಅರ್ಥೈಸ್ಕೋಬಹುದು. ಬನ್ನಿ ಅಪ್ಪ, ಕೆಲಸ ಹುಡ್ಕೋದಕ್ಕೆ ಹೋಗೋಣ. ಎಲ್ಲಿಗೆ ಹೋಗ್ತಿದ್ಯಾ ರಾಮ್ಜಿ? ಅಷ್ಟೊಂದು ಅವಸರ ಏನಿದೆ? ನೀವೆಲ್ಲರೂ ಒಟ್ಟಿಗೆ ಸೇರಿದ್ರು ಒಂದು ವಾರದಲ್ಲಿ 5 ರೂಪಾಯಿ ಕೂಡ ದುಡಿಯೋಕ್ಕಾಗಲ್ಲ. ನಾನು ನೋಡ್ತೀನಿ ರಾಮ್ಜಿ, ಅದೆಂಗ್ ನಿನ್ ಮಗ ಭೀಮ್ರಾವ್ನ ವಿದೇಶಕ್ಕೆ ಕಳಿಸ್ತೀಯ ಅಂತ.
ಏನ್ ಹಂಗ್ ನೋಡ್ತಿದ್ಯಾ? ಮುನ್ನುಗ್ಗು, ದುಡ್ಡು ಕೊಡೋದಕ್ಕೆ ಪ್ರಯತ್ನ ಪಡು. ಖಂಡಿತ ಪ್ರಯತ್ನ ಪಡ್ತೀವಿ. ಆದ್ರೆ ಮೇಘನಾಥ್ ಅವ್ರೆ, ನಿಮ್ಗೊಂದ್ ಮಾತು ಹೇಳ್ಬೇಕಿತ್ತು. ಏನು? ಅದೇ, ನೀವು ನಂಜುಂಡಣ್ಣ, ಮಂಚಯ್ಯಣ್ಣ, ಜನಾರ್ದನ್ ಅಣ್ಣ ನೀವೆಲ್ಲ ಒಂದೇನೆ. ಏಯ್! ಎಷ್ಟೇ ಧೈರ್ಯ ನಿನ್ಗೆ ನಿಮ್ಮ ಕೆಳಗೇರಿನ ನನ್ ಜೊತೆ ಹೋಲ್ಸೋದಿಕ್ಕೆ? ನೀವ್ ಯಾವ ಸೀಮೆ ಜನ, ನಾವ್ಯಾರು? ಮೊದ್ಲು ಪೂರ್ತಿ ಮಾತು ಕೇಳಿಸ್ಕೊಳ್ಳಿ. ಏನಂದ್ರೆ ನನ್ ಗಂಡ ವಡೋದರಾಗ ಹೋಗ್ಬೇಕಂದಾಗ ಮಾವ ಬೇಡ ಅಂದ್ರು. ಆಗ ನೀವೇ ಅಲ್ವಾ ಮಾವಂಗ್ ದುಡ್ಡು ಕೊಟ್ಟಿದ್ದು? ಆ ದುಡ್ಡನ್ನ ಮಹಾರಾಜ್ರಿಗೆ ಕೊಟ್ಟು ನನ್ ಗಂಡ ಹೋಗೋದನ್ನ ತಡೆಯೋದಕ್ಕೆ. ಹಾಗೆ ಈ ನಂಜುಂಡಣ್ಣ, ಮಂಚಯ್ಯಣ್ಣನೂ ಮಾವನ್ ಜೊತೆ ಇದ್ರು. ಅಂದ್ರೆ ನೀವೆಲ್ರೂ ಯಾವಾಗ್ಲೂ ನನ್ ಗಂಡನ್ ವಿರುದ್ಧನೇ ಇರ್ತೀರ. ಈಗ ನೀವು ವಿದೇಶಕ್ಕೆ ಹೋಗಕ್ಕೂ ಬಿಡ್ತಾ ಇಲ್ಲ. ಅಂದ್ರೆ ನೀವು ವಡೋದರಾಗೆ ಹೋಗೋದ್ರ ಪರ ಇದ್ದೀರಾ. ಆಗೆಲ್ರೂ ಒಂದೇ ಅಂತಲ್ವಾ? ನಿಮಗ್ ವಿಚಿತ್ರ ಅನ್ಸಲ್ವಾ? ನಿಮ್ ಜೀವನದಲ್ಲಿ ಸಿದ್ಧಾಂತ ಅನ್ನೋದೇ ಇಲ್ಲ. ಯಾರ ಜೀವನದಲ್ಲಿ ಸಿದ್ಧಾಂತ ಇರುತ್ತೋ ಅಂತವ್ರಿಗೆ ಸರಿ ತಪ್ಪುಗಳ ವ್ಯತ್ಯಾಸ ಗೊತ್ತಿರುತ್ತೆ. ಆದ್ರೆ ನೀವು, ನಿಮ್ ನಿರ್ಧಾರ ನಿಂತಿರೋದು ನನ್ ಗಂಡಂಗೆ ಹೇಗ್ ತೊಂದರೆ ಕೊಡ್ಬೇಕು ಅನ್ನೋದ್ರ ಮೇಲೆ. ಅಂದ್ರೆ ಭೀಮ್ಭವ ಮುಂದೇನ್ ಮಾಡ್ಬೇಕು ಅಂತ ಹೋಗ್ತಾರೋ ಅದ್ರ ಮೇಲೆ ನೀವು ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಅಂದ್ರೆ ಭೀಮ್ ಬಾಬಾ ನಿಮ್ಮೆಲ್ರೂ ಜೀವನನ ನಿರ್ಧಾರ ಮಾಡ್ತಾರೆ ಅಂತ. ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ? ನಿಮ್ ಮಾತುಗಳನ್ನ ಕೇಳಿ ನಮಗ್ ನಾಚಿಕೆ ಆಗಿ ನಿಮಗ್ ದಾರಿ ಕೊಡ್ತೀವಿ ಅಂತನಾ? ಈ ರೀತಿ ಎಲ್ಲ ತಿರ್ಕನ್ ಕಣ್ಸ್ ಕಾಣ್ಬೇಡ್ರಿ. ಈಗ ನಾನು ಮಾತಾಡೋಕ್ಕೂ ನಿಮ್ ಮಾತು ಕೇಳೋಕ್ಕೂ ಸಮಯ ಇಲ್ಲ. ಈಗ ನಾವೆಲ್ಲರೂ ಸೇರಿ ನಿಮ್ಮಲ್ಲಿ ಯಾರಿಗೂ 5 ರೂಪಾಯಿ ಸಂಪಾದನೆ ಮಾಡೋದು ಬಿಡಲ್ಲ. ನೀವೆಲ್ಲರೂ ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಿಮ್ ರಕ್ತ ಬೇಕಾದ್ರೆ ಮಾಡ್ಕೊಳ್ಳಿ. ಸರಿ ಬಿಡಿ, ನಾವು ನೋಡ್ತೀವಿ ಮುಂದೆ ಏನಾಗುತ್ತೆ ಅಂತ. ನಡಿ. ನೋಡು ಜಿಜಬಾಯ್, ನನಗನ್ಸುತ್ತೆ ಇನ್ನೂ ಹೆಚ್ಚು ದಿನ ನಾನಿನ್ನ ಬದುಕಲ್ಲ ಅಂತ. ಯಾಕೆ ಹೇಗೆ ಮಾತಾಡಿದ್ರಿ ಇವರು? ನಿಜವಾಗ್ಲೂ ಇವರಿಗೆ ಬದುಕಿರೋದಕ್ಕೆ ಮನ್ಸಿಲ್ವಾ ಹೇಗೆ? ಇಲ್ಲ, ಹಾಗಾಗಬಾರ್ದು. ನಾನು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು.